ನೆಕ್ಸ್ಟ್ ನೀವು ಯಾರಾದ್ರೂ ಬಂದ್ರೆ ರಾಕಿ ಬಾಯ್ನ ಕಾಂಟ್ಯಾಕ್ಟ್ ಮಾಡಿ. ರಾಕಿ ಬಾಯ್ದು ಸ್ಪಾನ್ಸರ್ ತುಂಬಾ ಇದೆ ಕೋಟಿಕುಳ. ಸೊ ಹಂಗಾಗಿ ಗೈಸ್ ನೋಡಿ RCB ಇವೆಂಟ್ ಆಯ್ತಲ್ವಾ, ಅದು ಫಸ್ಟ್ ಟೈಮ್ ಟ್ರೋಫಿ ಗೆದ್ದಾಗ ಅದು ಇಲ್ಲೇ ಆಗಿದ್ದು. ಸೊ ಡೈರೆಕ್ಟ್ ಆಗಿ ನಾವು ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 5 ಸ್ಟಾಪ್ ಅಂತೆ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಈ ವಿಡಿಯೋ ಬಂದ್ಬಿಟ್ಟು ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಲಾಸ್ಟ್ ವಿಡಿಯೋ ಇನ್ನು ಯಾರು ನೋಡಿದ ನೋಡಿ. ಮೊದಲು ಮಾರ್ನಿಂಗ್ ಮಲ್ಕೊಂಡು ಎದ್ಮೇಲೆ ಫ್ರೆಶ್ ಅಪ್ ಆಗ್ಬಿಟ್ಟು ನನ್ನ ಫ್ರೆಂಡ್ PG ಹತ್ರ ಬಂದು ಅವನು ಕರ್ಕೊಂಡು ಒಂದ್ ರೌಂಡ್ ವಾಕ್ ಹೋಗಿ ಬರೋಣ ಅಂತ ಹೋಗ್ತಾ ಇದೀವಿ. ಹಾಗೆ ನನ್ನ ಫ್ರೆಂಡ್ ಇದ್ದ PG ಪಕ್ಕನೆ ಸ್ವಲ್ಪ ಹತ್ರದಲ್ಲೇ ಒಂದು ಕಾಫಿ ಶಾಪ್ ಇದೆ. ಅಲ್ಲಿನ ಕಾಫಿ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಮಗ, ಒಂದ್ಸಲ ಟೇಸ್ಟ್ ನೋಡಿ ಅಂತ ಅವನೇ ಕರ್ಕೊಂಡು ಹೋಗ್ತಾ ಇದ್ದಾನೆ. ಒಂದು 100-150 ಮೀಟರ್ ಹೋದ್ಮೇಲೆ ನಮಗೆ ಕೊನೆಗೂ ಕಾಫಿ ಶಾಪ್ ಸಿಕ್ಕೇ ಬಿಡ್ತು. ಅಲ್ಲ ಗೈಸ್, ರೇವಾ ಅಂತ ಇವಿ ಎಲೆಕ್ಟ್ರಿಕ್ ರೇವಾ ಒಳ್ಳೆ ಇದು ಬರುತ್ತಲ್ಲ, ಈ ಬೊಂಬಾಟ್ ಕಾಫಿ ಮಾಡ್ತಾರಪ್ಪ ಆ ಥರ ಇಲ್ವಾ? ಮಲ್ನಾಡ್ ಕೆಫೆ. ಕ್ಯಾಮ್ರಾ ಹಿಡಿತೀನಿ ನಾನು. ಏನೇನೋ ಟ್ರೈ ಮಾಡೋ ಎಲ್ಲ ಒಂದ್ ಕಡೆಯಿಂದ ಟ್ರೈ ಮಾಡಕ್ಕೆ. ಸ್ಟ್ರಾಬೆರಿ ಅಂದ್ರೆ ಏನಾಗ್ತಾರಂತ? ಸ್ಟ್ರಾಬೆರಿ ಸ್ವಲ್ಪ ಪುಡಿ ಏನಾರು ಹಾಕ್ತಾರಂತ ಏನೋ. ಬಾಸ್ ಟೆಂಪಲ್ ಗಾಯ್ಸ್, ನಾನು ಲಾಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ಟೆಂಪಲ್ ಒಳಗಡೆ ಹೋಗ್ಬಿಟ್ಟು ವಿಡಿಯೋ ಕೂಡ ಮಾಡಿದ್ದೆ, ನಿಮ್ಗೂ ಕೂಡ ತೋರಿಸಿದ್ದೆ. ಈ ಸಲನು ಹೋಗ್ಬೋದಾಗಿತ್ತು, ಬಟ್ ಏನ್ ಮಾಡ್ಲಿ ಗುರು, ನೆನ್ನೆ ನೈಟ್ ಬರ್ಬೇಕಾದ್ರೆ ಮನೇಲಿ ಚಿಕನ್ ತಿಂದು ಬಂದ್ಬಿಟ್ಟೆ. ಮತ್ತೆ ಈಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಮತ್ತೆ ಬರೋಣ ಅಂತ ಹೇಳಿದ್ರೆ ಟೈಮ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅದೇ ರೀಸನ್ಗೆ ಹೊರಗಡೆಯಿಂದ ಬಂದು ದರ್ಶನ ಮಾಡ್ಕೊಂಡು ಬಾಸ್ಗೆ ಕೈ ಮುಗಿತಾ ಇದೀವಿ. ಬಾಸ್ ದರ್ಶನ ಮಾಡ್ಕೊಂಡು ಮತ್ತೆ ವಾಪಸ್ ನಾವಿದ್ದಂತಹ ರೂಮ್ಗೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾವು ಹೋಗ್ಬೇಕಿದ್ದಂತಹ ಇವೆಂಟ್ಗೆ ಹೊರಡ್ತಾ ಇದೀವಿ ಗುರು. ಗೆಟ್ ರೆಡಿ ವಿತ್ ಮೀ. ಒಳ್ಳೆ ಬಿಳಿ ಕಾಣಿಸ್ತಿದೆ ಲೈಟ್ ಹಿಂಗ್ ಬರುತ್ತಲ್ಲ. ಮುಚ್ಚೋ ಬಾಯಿ ಬಡವ ರಾಸ್ಕಲ್. ಬೆಡ್ ಲೈಟು ಹೊಡೆದ್ರೆ ಹಂಗೆ ಬೆಳಕು. ಯಾವತ್ತು ಲೈಟಿಗೆ ಆಪೋಸಿಟ್ ಬೆಳಗ್ಗೆ ಕಾಣ್ತೀಯ. ಅಣ್ಣ ಯಾವತ್ತು ಬೆಳ್ಳ ಕಡೆ ಇರೋದು ನೋಡಿ ಗೈಸ್, ಹೇಳಿ ಸ್ವಲ್ಪ ಅವನಿಗೆ. ರಾಕಿ ಬೈಕ್ ಕಿಂಡಲ್ ಮಾಡ್ತೇನೆ ನಾನು ಬೆಳ್ಳಗಿಲ್ಲ ಅಂತ ಅಲ್ಲೇನಾ? ತರ್ಲಕ್ಕೂ ನಾನೇನು ತರ್ಲಿದ್ಯಾ? ನಾವು ತಿಂಗಳು ಈ ಥರ ಬೆಳೆದ ನಾನು ಹಿಂಗೆ ಖುಷಿ, ಇಬ್ರಿಗೂ ಖುಷಿ. ಗಾಯ್ಸ್, ಫೈನಲ್ ಆಗಿ ನಾನು ಮತ್ತೆ ನಮ್ಮ ದೋಸ್ತ್ ರಾಮ್ ಇಬ್ರು ಕೂಡ ಹೊರಟಿದೀವಿ. ಹೇಗೆ ಕಾಣಿಸ್ತೀವಿ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ. ಅಂಡ್ ನಮ್ಮ ರಾಕಿ ಬಾಯ್ ಕೂಡ ಬರ್ತಾರೆ ಗುರು ಇವೆಂಟ್ ಗೆ. ಸೊ ಅವ್ರು ಸ್ವಲ್ಪ ಲೇಟ್ ಆಗಿ ಬರ್ತಾರೆ. ನಮ್ಮ ರಾಕಿ ಬಾಯ್ ಯಾರು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಗೊತ್ತಾಗಿಲ್ಲ ಅಂತಂದ್ರೆ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ, ಒಂದ್ಸಲ ನೋಡಿ. ಗಾಯ್ಸ್, ಕೊನೆಗೂ ನಾವು ರೆಡಿ ಆಗ್ಬಿಟ್ಟು ಹೋಗ್ತಾ ಇದೀವಿ. ನನ್ನ ಜೊತೆ ನಮ್ಮ ರಾಕಿ ಬಾಯ್ ಕೂಡ ಬರ್ತಾ ಇದ್ದಾನೆ. ಈಗ ಅವನು ಇಲ್ಲೆಲ್ಲ ಒಂದ್ ಕಡೆ ಟಿಫನ್ ಸಿಗುತ್ತೆ ಗುರು, ಲೋಕಲ್ ಅಲ್ಲಿ ಸಖತ್ತಾಗಿ ಕೊಡ್ತಾರೆ, ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿರುತ್ತೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ. ನೀವ್ ಏನೇ ಹೇಳಿ ಗುರು, ಈ ಹೋಟೆಲ್ ಅಲ್ಲಿ ತಿನ್ಬೇಕಾದ್ರೆ ಸಿಗೋ ಟೇಸ್ಟ್ ಲೋಕಲ್ ಅಲ್ಲಿ ತಿಂತೀವಲ್ವಾ ಫುಟ್ಪಾತ್ ಅಲ್ಲಿ, ಆ ಟೇಸ್ಟ್ ಅಂತೂ ಸಿಗಲ್ಲ. ಹೂ ಅನ್ನೋರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ. ರಾಕಿ ಬಾಯ್ ಈಗ ಟ್ರೀಟ್ ಇದೆ, ಟಿಫನ್ ಬಿರಿಯಾನಿ ಕೊಡಿಸ್ತಾರೆ ಟಿಫನ್ಗೆ ಬೆಳಗ್ಗೆನೆ. ನೆಕ್ಸ್ಟ್ ನೀವು ಯಾರಾದ್ರೂ ಬಂದ್ರೆ ರಾಕಿ ಬಾಯ್ನ ಕಾಂಟ್ಯಾಕ್ಟ್ ಮಾಡಿ. ರಾಕಿ ಬಾಯ್ದು ಸ್ಪಾನ್ಸರ್ ತುಂಬಾ ಇದೆ ಕೋಟಿಕುಳ. ಸೊ ಹಂಗಾಗಿ ಅವಾಗ ಬಂದವರಿಗೆಲ್ಲ ಟಿಫನ್ ಸ್ಪಾನ್ಸರ್ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ನಂಗೆ ಫಲ ಬೇಡ. ಗಾಯ್ಸ್, ನಮ್ದೀಗ ಟಿಫನ್ ಕೂಡ ಆಯ್ತು. ನೀವು ಇಲ್ಲಿ ನೋಡ್ತಾ ಇದ್ರಲ್ವಾ, ಅದೇ ಕ್ಯಾಂಟೀನು. ಟೇಸ್ಟ್ ಅಂತೂ ಸಖತ್ತಾಗಿತ್ತು, ಹೊಟ್ಟೆ ತುಂಬಿತು ಕೂಡ.
ಅಲ್ಲಿ ಇಲ್ಲಿ ಆಯ್ತು ಡೈರೆಕ್ಟಾಗಿ ನಾವು ಸಕ್ಲೇಶ್ಪುರ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 5 ಸ್ಟಾಪ್ ಅಂತೆ. ನಾನು ನಿಮಗೆ ಬೆಳಿಗ್ಗೆ ಹೇಳಿದ್ದೆ ಬರ್ಬೇಕಾದ್ರೆ ರೋಡ್ ಪೂರಾ ಖಾಲಿ ಇತ್ತು ಅಂತ, ಬಟ್ ಇನ್ನೊಂದ್ಸಲ ತೋರಿಸ್ತೀನಿ ನೋಡ್ಕೊಬಿಡಿ. ಇಷ್ಟೇ ಅಲ್ಲ, ಇನ್ನೂ ಕೂಡ ವೆಹಿಕಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೋಗ್ತಾ ಹೋಗ್ತಾ. ಇನ್ನು ಬೆಳಗ್ಗೆ ಇಲ್ಲ ಇವಾಗಿಂದ, ಆಗ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಗಾಯ್ಸ್, ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಮತ್ತೆ ಕಂಟಿನ್ಯೂಷನ್ ಆಗುತ್ತೆ, ವೆಯ್ಟ್ ಮಾಡ್ತಾರೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸಿಗುವ ಮತ್ತೆ ಬಾಯ್ ಬಾಯ್. ಬರ್ಲಂಗಾರ ಫೋನ್ ಮಾಡು, ಹೊಲ್ಟು ಬಾ ಬೇಗ ಬಾ. ಹಾಂ ಮೆಟ್ರೋ